ಸುಮಾರು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಇಂದು ಮುಕ್ತಿ ಸಿಕ್ಕಂತಾಗಿದೆ. ಗೌರಿಬಿದನೂರು ತಾಲೂಕಿನ ಅಲಿಪುರ ಹಾಗೂ ಹೊಸೂರು ರಸ್ತೆ ಸುಮಾರು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇಂದು ಶಾಸಕ ಪುಟ್ಟಸ್ವಾಮಿ ಗೌಡ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಅವರು ಮಾತನಾಡಿದ್ದು 3 ತಿಂಗಳಲ್ಲಿ ರಸ್ತೆ ಕಾಮಗಾರಿ ಸಂಪೂರ್ಣ ಮಾಡಲಾಗುವುದು ಹಾಗೂ ಇನ್ನು 3 ವರ್ಷಗಳಲ್ಲಿ ತಾಲೂಕಿನ ಎಲ್ಲ ರಸ್ತೆಗಳು ಕೂಡ ಸರಿಪಡಿಸುವುದಾಗಿ ಹೇಳಿದ್ದಾರೆ. ಪರಿಮಿತಿಯಲ್ಲಿ 575 ಅಡಿ ಅಂದ್ರೆ 175 ಮೀಟರ್ ಉದ್ದ ಆರ್ಸಿಸಿ ಚರಂಡಿ ನಿರ್ಮಾಣ 7 ಕಿಲೋಮೀಟರ್ ಅಲ್ಲಿ 3.75 ಮೀಟರ್ ಅಂದ್ರೆ 12 ಅಡಿ ಅಗಲದ ರಸ್ತೆಯನ್ನ 5.5 ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾಮಗಾರಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಗ್ರಾಮಸ್ಥರು ಕಾಮಗನಹಳ್ಳಿ ಗ್ರಾಮಸ್ಥರು ಹಬ್ಬ ಇದ್ದಂಗೆ ನಮಗೆ ಯುಗಾದಿ ಹಬ್ಬ ಇದ್ದಂಗೆ ಕನ್ನಡದ ದೀಪ ಈ ರೋಡ್ ಇತಿಹಾಸ ಬಹಳ ಜಾಸ್ತಿ ಇದೆ ಸರ್. ಇತಿಹಾಸ ಜಾಸ್ತಿ ಇದೆ ರೋಡ್ ಇತಿಹಾಸ ಬಹಳ ಅವ್ರು ಹೇಳಿದ್ದಾರೆ ಕೆಲಸ ಮಾಡಿಸಿ ನಾನು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಚೀಫ್ ಇಂಜಿನಿಯರು ಏನೇ ಕೆಲಸ ಇದ್ರು ಮಾಡಿಸಿ ಅಡಿಷನಲ್ ನನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರೆ ಸುಮಾರು 12.5 ಕೋಟಿ 13 ಕೋಟಿ ಹೆಚ್ಚಿಗೆ 12.5 ಕೋಟಿ ವರ್ಕ್ ಆಗ್ತಿದೆ. ಇಂಥ ವರ್ಕನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಅದರಲ್ಲೂ ಕೂಡ ಒಳ್ಳೆ ನಮ್ಮ ಕಾಂಟ್ರಾಕ್ಟರ್ ನಮಗೆ ಆದಂಥ ದೇವರಾಜ್ ಅವರು ಮಾಡ್ತಾರೆ. ಅವರೊಂದು ಕೆಲಸ ಹಿಡಿದ್ರೆ ಯಾವತ್ತೂ ಕೂಡ ಶೀಘ್ರಗತಿಯಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುವಂಥ ಒಂದು ಹೆಸರು ಪಡೆದಿರುವಂಥವ್ರು. ಅದಕ್ಕೋಸ್ಕರ ಅವರು ತಗೊಂಡಿರೋ ಧೈರ್ಯವಾಗಿ ನಿಮ್ಮ ಮುಂದೆ ಬಂದು ಇಮಿಡಿಯೇಟ್ ಆಗಿ ಕೆಲಸ ತಗೋತಾರೆ. ಅವ್ರು ಹೇಳಿದರು ನಾನು ಕೆಲಸಕ್ಕೆ ಬರಬೇಕಾದ್ರೆ ಸುಮ್ಮನೆ ಬಂದು ಭೂಮಿ ಪೂಜೆ ಮಾಡಿ ಇನ್ನು 15 ಬರೋದು ತಿಂಗಳಿಗೆ ಬರೋದು ಆ ಕೆಲಸ ಮಾಡಲ್ಲ ಅಣ್ಣ. ನಾನು ಕೆಲಸ ಮಾಡಬೇಕಾದ್ರೆ ಮಿಷನರಿ ಎಲ್ಲ ತಗೊಂಬಂದು JCP ಎಲ್ಲ ತಗೊಂಬಂದು ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಪೂಜೆ ಮಾಡಿದ ತಕ್ಷಣ ಏನೋ ಯಾವುದೋ ಜಂಗಲ್ ಕ್ಲೀನ್ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡ್ಕೊಂಡು ಇಮಿಡಿಯೇಟ್ ವರ್ಕ್ ನಾನು ತಗೋತೀನಿ ಅಂತ ಹೇಳಿದ್ರು. ಆ ನಂಬಿಕೆ ನನಗೈತೆ. ಇಮಿಡಿಯೇಟ್ ಆಗಿ ಅವರು ಜನಕ್ಕೆ ತೊಂದರೆ ಆಗದಂಗೆ ಮಳೆಗಾಲ ಮುಗಿಯೋ ಹೊತ್ತಿಗೆ